ಧ್ಯಾನ ಎಂದರೆ ತಟವರ್ತಿ ರಾಘವರಸರು ಬರೆದಿರ್ತಕ್ಕಂಥ ಪುಸ್ತಕದಲ್ಲಿ ಧ್ಯಾನ ಎಂದರೆ ಎನ್ನುವ ಪುಸ್ತಕವನ್ನ ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ ನಾವು ತಿಳ್ಕೊಳ್ಳೋಣ. ಬಹಳ ಮಂದಿಗೆ ಡೌಟ್ಸ್ ಏನಯ್ಯ ಅಂತಂದ್ರೆ, ಇಲ್ಲಿ ಧ್ಯಾನ ಅಂದರೆ ಶ್ವಾಸದ ಮೇಲೆ ಗಮನ. ಪತಂಜಲಿ ಮಹರ್ಷಿ ಏನ್ ಹೇಳಿದ್ದಾರೆ? ಯೋಗ ನಿರ್ವಿಷಯಂ ಮನಃ ಮತ್ತು ಯೋಗ ಚಿತ್ತವೃತ್ತಿ ನಿರೋಧ. ಯೋಗ ನಿರ್ವಿಷಯಂ ಮನಃ. ಯೋಗ ಅಥವಾ ಧ್ಯಾನ ಅಂತಂದ್ರೆ ಮನಸ್ಸು ಇಲ್ಲದೆ ಇರುವ ಸ್ಥಿತಿ. ಅಂದ್ರೆ ಮನಸ್ಸಿನಲ್ಲಿ ಆಲೋಚನೆಗಳು ಇಲ್ಲ. ಮನಸ್ಸಿನಲ್ಲಿ ಆಲೋಚನೆ ಇಲ್ಲದೆ ಇರುವ ಸ್ಥಿತಿನೇ ಯೋಗ ಅಂತಾರೆ. ಇನ್ನ ಯೋಗ ವೃತ್ತಿ ನಿರೋಧ. ಯೋಗ ಅಂದ್ರೆ ಅಥವಾ ಧ್ಯಾನ ಅಂದ್ರೆ ಚಿತ್ತ ಅಂದ್ರೆ ಮನಸ್ಸು, ವೃತ್ತಿ ಅಂದ್ರೆ ಆಲೋಚನೆ, ನಿರೋಧ ಅಂದ್ರೆ ಇಲ್ಲದೆ ಇರ್ತಕ್ಕಂತಹದ್ದು. ಚಿತ್ತ ಅಂದ್ರೆ ಮನಸ್ಸು, ನಿರೋಧ ಅಂದ್ರೆ ಆಲೋಚನೆಗಳು, ನಿರೋಧ ಅಂದ್ರೆ ಇಲ್ಲದೆ ಇರ್ತಕ್ಕಂಥದ್ದು. ಅಂದ್ರೆ ಮನಸ್ಸಿನಲ್ಲಿ ಆಲೋಚನೆ ಇಲ್ಲದೆ ಇರುವ ಸ್ಥಿತಿನೇ ಯೋಗ ಅಥವಾ ಆಲೋಚನಾ ರಹಿತ ಸ್ಥಿತಿ, ಅದನ್ನೇ ಯೋಗ ಅಥವಾ ಧ್ಯಾನ. ಮಾತುಗಳು ಇಲ್ಲಪ್ಪ ಅಂತಂದ್ರೆ ಅದು ಮೌನ ಅಂತೀವಿ. ಮನಸ್ಸಿನಲ್ಲಿ ಆಲೋಚನೆಗಳು ಇಲ್ಲ ಅಂತಂದ್ರೆ ಅದು ಧ್ಯಾನ ಅಂತ ಹೇಳ್ತೀವಿ. ಮನಸ್ಸು ಯಾವುದೇ ರೀತಿಯಲ್ಲಿ ಕೆಲಸ ಮಾಡಿದ್ರು, ಮನಸ್ಸು ಆಲೋಚನೆ ಮಾಡಿದ್ರು ಅದು ಧ್ಯಾನವಲ್ಲ. ನಾವು ಮೌನ ಅಂತೇಳಿ ಏನನ್ನು ಮಾತಾಡ್ತಾ ಇದ್ರೆ ಅದು ಸಹ ಮೌನವಲ್ಲ. ಬಾಯಿ ಮೌನ, ಮನಸ್ಸು ಶೂನ್ಯ, ಅದರ ಹೆಸರೇ ಧ್ಯಾನ. ಸ್ವಾಮಿ, ನಾನು ಕಣ್ಣು ಮುಚ್ಚಿಕೊಂಡಾಗ ನನಗೆ ಆಲೋಚನೆ ಬರ್ತಾ ಇರ್ತವೆ, ಮತ್ತೆ ಉಸಿರಾಟದ ಮೇಲೆ ಗಮನ ಕೊಡ್ತಾ ಇರ್ತೇನೆ, ಆದ್ರೂ ಆಲೋಚನೆ ಬರ್ತಾ ಇರ್ತವೆ. ಮತ್ತೆ ಅದು ಧ್ಯಾನ ಆಗುತ್ತಾ? ಇಲ್ಲೇನ್ ಹೇಳಿದ್ದಾರೆ ಗುರುಗಳು? ಮನಸ್ಸು ಶೂನ್ಯ ಆಗ್ಬೇಕು, ಮನಸ್ಸು ಆಲೋಚನಾ ರಹಿತ ಸ್ಥಿತಿ ಆಗ್ಬೇಕು. ಅಂದ್ರೆ ಏನ್ ಮಾಡ್ಬೇಕು? ಮನಸ್ಸು ಒಂದು ಕಡೆ ಕಾನ್ಸಂಟ್ರೇಷನ್ ಮಾಡಿದ್ರು ಅದು ಧ್ಯಾನವಲ್ಲ. ಯಾವುದನ್ನ ಗಮನಿಸ್ತಾ ಇದ್ರು ಅದು ಧ್ಯಾನವಲ್ಲ. ಒಂದು ಸಂಗೀತದ ಮೇಲೆ, ಆ ನಾದದ ಮೇಲೆ ಗಮನ ಕೊಟ್ರು ಅದು ಧ್ಯಾನವಲ್ಲ. ಯಾವ್ದನ್ನ ಒಂದು ಚಿತ್ರವನ್ನ ಊಹಿಸ್ಕೊಳ್ತಾ ಇದ್ರು ಅದು ಧ್ಯಾನವಲ್ಲ. ರೂಪವನ್ನು ಊಹಿಸ್ಕೊಳ್ತಾ ಇದ್ರು, ನಾಮವನ್ನ ಚಿಕಿತ್ಸ್ತಾ ಇದ್ರು, ಮನಸ್ಸಿನಿಂದ ರೂಪವನ್ನು ನೋಡಿಕೊಳ್ಳುವುದು, ಊಹಿಸಿಕೊಳ್ಳುವುದು, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲಕ್ಕೆ, ಏಕಾಕ್ಷರಿ, ಬೀಜಾಕ್ಷರಿ, ಪಂಚಾಕ್ಷರಿ, ಅಷ್ಟಾಕ್ಷರಿ, ಈ ರೀತಿ ಮನಸ್ಸಿನಿಂದ ಜಪ ಮಾಡ್ತಾ ಇದ್ರೆ ಅದು ಜಪ ಫಲ ಸಿಗುತ್ತೆ ಹೊರತು ಧ್ಯಾನ ಫಲ ಸಿಗೋದಿಲ್ಲ. ಮನಸ್ಸು ಯಾವುದರ ಮೇಲೆ ಒಂದು ಗಮನ ಏಕಾಗ್ರತೆ ಮಾಡ್ತಾ ಇದ್ರು ಅದು ಧ್ಯಾನವಲ್ಲ. ಇಲ್ಲಿ ಮನಸ್ಸು ಶೂನ್ಯ ಆಗುವ ಏಕೈಕ ಮಾರ್ಗ ಸಹಜ ಉಸಿರಾಟದ ಮೇಲೆ ಗಮನ. ಈ ಶ್ವಾಸಕ್ಕೂ ಮನಸ್ಸಿಗೂ ಅವಿನಾಭಾವ ಸಂಬಂಧ ಇದೆ. ಮನಸ್ಸು ಉದ್ರೇಕ ಇದ್ದಾಗ ಅಥವಾ ಮನಸ್ಸು ಬಹಳ ರೀತಿಯ ಆಲೋಚನೆ ಮಾಡ್ತಾ ಇರಬೇಕಾದ್ರೆ ನಮ್ಮ ಶ್ವಾಸ ಬಹಳ ಉಸಿರಾಟ ಆಡ್ತಾ ಇರುತ್ತೆ. ಉಸಿರು ತಗೊಳ್ಕೊಳ್ತಾ ಇರ್ತೀವಿ, ಬಿಡ್ತಾ ಇರ್ತೀವಿ, ಜಾಸ್ತಿ ಉಸಿರಾಟವನ್ನ ಆಡ್ತಾ ಇರ್ತೀವಿ. ಇನ್ಹೇಲಿಯರ್, ಎಕ್ಸೇಲಿಯರ್, ಉಚ್ಛ್ವಾಸ ನಿಶ್ವಾಸ ಅದು ಬಹಳ ವೇಗವಾಗಿ ಆಗ್ತಾ ಇರುತ್ತೆ. ಯಾವಾಗ ನಮ್ಮ ಮನಸ್ಸು
ಜಾಸ್ತಿ ಆಲೋಚನೆ ಮಾಡ್ತಾ ಇರ್ಬೇಕಾದ್ರು, ಉದ್ರೇಕ ಆಗ್ತಿರ್ಬೇಕಾದ್ರು, ಸಮಸ್ಯೆಗಳಿಗೆ ಒಳಗಾಗಿದ್ರು ಶ್ವಾಸ ಜಾಸ್ತಿ ಆಡ್ತಾ ಇರುತ್ತೆ. ನೋಡ್ರಿ, ಮನಸ್ಸಿಗೂ ಶ್ವಾಸಕ್ಕೂ ಕನೆಕ್ಷನ್ ಇದೆ. ಸಪೋಸ್ ಮನಸ್ಸು ಶಾಂತವಾಗಿದೆ, ಅವಾಗ ಆಲೋಚನೆ ನೋಡ್ರಿ ನಿಧಾನ, ನಮ್ಮ ಶ್ವಾಸ ನೋಡ್ರಿ ಅವಾಗ ನಿಧಾನ ಉಸಿರು ಹೇಳ್ಕೊಂತಾ ಇರ್ತೀವಿ, ನಿಧಾನ ಉಸಿರು ಬಿಡ್ತಾ ಇರ್ತೀವಿ. ಅದೇ ಮನಸ್ಸು ಆಲೋಚನೆ ಮಾಡ್ತಾ ಇದ್ರೆ ಶ್ವಾಸ ಇಲ್ಲಿರೋದು ಇಲ್ಲಿ ಬರುತ್ತೆ, ಮತ್ತೆ ಇಲ್ಲಿ ಬರುತ್ತೆ, ಆಮೇಲೆ ನಾಭಿ ಸ್ಥಾನಕ್ಕೆ ಬರುತ್ತೆ. ಅಷ್ಟು ಫಾಸ್ಟ್ ಆಗಿ ಉಸಿರಾಡ್ತಾ ಇರುತ್ತೆ. ಕಾರಣ ಅಲ್ಲಿ ಮನಸ್ಸು ಕೆಲಸ ಮಾಡ್ತಾ ಇದೆ. ನೋಡ್ರಿ, ಯಾರನ್ನ ಕೋಪಗೊಂಡಿರ್ತಾರೆ, ಕೋಪದಲ್ಲಿ ಇರ್ತಾರೆ, ಆ ಟೈಮ್ನಲ್ಲಿ ಏನ್ ಮಾಡ್ತಾರೋ ಗೊತ್ತಾಗಲ್ಲ. ಆವಾಗ ನೋಡ್ರಿ, ಅಬ್ಸರ್ವ್ ಮಾಡ್ರಿ, ಶ್ವಾಸ ಫಾಸ್ಟ್ ಆಗಿ ಹೇಳ್ಕೊಂತಾ ಇರ್ತಾರೆ, ಫಾಸ್ಟ್ ಆಗಿ ಬಿಡ್ತಾ ಇರ್ತಾರೆ. ಆ ಕ್ಷಣದಲ್ಲಿ ಒಂದು 5 ನಿಮಿಷ ಧ್ಯಾನ ಮಾಡಿದ್ರೆ ಆ ಕೋಪ ನ್ಯೂಟ್ರಲೈಸ್ ಆಗುತ್ತೆ, ಶ್ವಾಸ ಸಹ ನಿಧಾನವಾಗಿ ಉಸಿರಾಟವ ಆಡ್ತಾ ಇರ್ತಾರೆ. ಆದ್ದರಿಂದ ಇಲ್ಲಿ ನಮ್ಮ ಶ್ವಾಸವನ್ನ, ಮನಸ್ಸನ್ನ ಶೂನ್ಯಗೊಳಿಸುವ, ಆಲೋಚನಾ ರಹಿತ ಸ್ಥಿತಿಗೆ ಸೇರ್ಕೊಳ್ಳುವ ಏಕೈಕ ಮಾರ್ಗ ಒಂದು ನಾಮಕ್ಕಿಲ್ಲ, ಒಂದು ಮಂತ್ರಕ್ಕಿಲ್ಲ, ಒಂದು ನಾದಕ್ಕೆ, ಒಂದು ಸಂಗೀತಕ್ಕಿಲ್ಲ, ಒಂದು ಗೈಡಿಂಗ್ ಮೆಡಿಟೇಷನ್ ಇಲ್ಲ. ಈ ಮನಸ್ಸಿಗೆ ಶೂನ್ಯಗೊಳ್ಳುವ ಏಕೈಕ ಮಾರ್ಗ ನಮ್ಮ ಸಹಜವಾಗಿ ಉಸಿರಾಟದ ಮೇಲೆ ಗಮನ ಕೊಟ್ಟರೆ ಸಾಕು. ಯಾವಾಗಾದ್ರೆ ನಮ್ಮ ಮನಸ್ಸು ಶ್ವಾಸ ಜೊತೆ ಅನುಸಂಧಾನ ಆದಾಗ ನಮ್ಮ ಆಲೋಚನಾ ಪ್ರಭಾವ ಕಡಿಮೆ ಆಗ್ತಾ ಹೋಗುತ್ತೆ. ನಮ್ಮ ಸ್ಟ್ರೆಂತ್, ಆಲೋಚನಾ ಸ್ಟ್ರೆಂತ್, ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ. 51 ನಿಮಿಷಕ್ಕೆ 50 ಬರ್ತಕ್ಕಂಥ ಆಲೋಚನೆ ಶ್ವಾಸವನ್ನು ಗಮನಿಸ್ತಾ ಇದ್ರೆ, ಹಂಗೆ ಮಾಡ್ತಾ ಇದ್ದಾಗ, ಸಾಧನೆ ಮಾಡ್ತಾ ಇದ್ದಾಗ, ಕೆಲವು ದಿನ ಮಾಡ್ತಾ ಇದ್ರೆ 50 ಆಲೋಚನೆ ಬರ್ತಕ್ಕಂಥವು 40 ಆಗ್ತವೆ. ಮತ್ತು ಹಂಗೆ ಕೆಲವು ದಿನ ಆದ್ಮೇಲೆ 1 ನಿಮಿಷಕ್ಕೆ 40 ಬರುವ ಆಲೋಚನೆಗಳು 30 ಬರ್ತವೆ. ಅವಾಗ ನೋಡ್ರಿ, 50 ಬರ್ಬೇಕಾದ್ರೆ 1 ನಿಮಿಷಕ್ಕೆ ಆಲೋಚನೆ ನಮ್ಮ ಶ್ವಾಸ ಇಲ್ಲಿಂದ ನಾಭಿ ಸ್ಥಾನಕ್ಕೆ ವರೆಗೆ ಬರ್ತಾ ಇರುತ್ತೆ. ಜಸ್ಟ್ ಹಿಂಗ್ ಟಚ್ ಮಾಡ್ರಿ ನಾಭಿ ಸ್ಥಾನಕ್ಕೆ, ಆ ಒಂದು ಗಾಳಿ, ಆ ಒಂದು ಏರ್ ನಾವು ಟಚ್ ಆಗ್ತಾ ಇರುತ್ತೆ. ಅಂದ್ರೆ ಜಾಸ್ತಿ ಆಲೋಚನೆ ಮಾಡ್ತಾ ಇದೀವಿ ಅಂತ ಅರ್ಥ. ಹಂಗೆ ಸಾಧನೆ ಮಾಡ್ತಾ ಇದ್ರೆ ಕೆಲವು ದಿನಗಳು ಮತ್ತೆ 50 ಬರವು 40 ಆಗ್ತವೆ. ಅವಾಗ ಶ್ವಾಸ ನಾಭಿ ಸ್ಥಾನದಿಂದ ಈ ಅನಾಹತ ಚಕ್ರದಲ್ಲಿ ಬರುತ್ತೆ, ಅಲ್ಲಿವರೆಗಿರುತ್ತೆ. ಮತ್ತೆ ಹಂಗೆ ಸಾಧನೆ ಮಾಡ್ತಾ ಇದ್ರೆ ಈ ಒಂದು ಶ್ವಾಸದಿಂದ ಇಲ್ಲಿ ಕುತ್ತಿಗೆ ಹತ್ರ ಬರುತ್ತೆ, ಅಂದ್ರೆ ವಿಶುದ್ಧ ಚಕ್ರದವರೆಗೆ, ಇಲ್ಲಿವರೆಗೆ ಬರುತ್ತೆ. ಹಂಗೆ ಹಂಗೆ ಸಾಧನೆ ಮಾಡ್ತಾ ಇದ್ರೆ ಈ ಶ್ವಾಸದಿಂದ ಬಾಯಿಗೆ ಬರುತ್ತೆ, ಆಮೇಲೆ ಇಲ್ಲಿ ಬರುತ್ತೆ, ಆಮೇಲೆ ಇಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಶ್ವಾಸವನ್ನು ಗಮನಿಸೋಕ್ಕಾಗೋದಿಲ್ಲ. ಅವಾಗ ಅಲ್ಲಿ ಮನಸ್ಸಿರೋದಿಲ್ಲ, ಅಲ್ಲಿ ಆಲೋಚನೆ ಇದ್ರೆ ಮನಸ್ಸಿರುತ್ತೆ. ಆಲೋಚನೆ ಇಲ್ಲಪ್ಪ ಅಂತಂದಾಗ ಅಲ್ಲಿ ಮನಸ್ಸಿಲ್ಲ. ಕೆಲವರು ಏನ್ ಅನ್ಕೊಂತಾರೆ, ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಗಮನ ಅಲ್ಲ, ಮತ್ತೆ ನಾನು ಶ್ವಾಸವನ್ನು ಗಮನಿಸ್ತಾ ಇಲ್ಲಲ್ಲ. ಧ್ಯಾನ ಸ್ಥಿತಿಗೆ ಸೇರ್ಕೊಂಡಿರ್ತಾರೆ, ಆಲೋಚನಾ ರಹಿತ ಸ್ಥಿತಿಗೆ ಸೇರ್ಕೊಂಡಿರ್ತಾರೆ. ಅಲ್ಲಿ ಶ್ವಾಸ ಇಲ್ಲ, ಅಲ್ಲಿ ಮನಸ್ಸು ಇಲ್ಲ, 0 ಸ್ಟೇಟ್ ನಲ್ಲಿ ಇದ್ದಾರೆ. ಭ್ರೂ ಮಧ್ಯ ಸ್ಥಿತಿನಲ್ಲಿ ಶ್ವಾಸ ಕೇಂದ್ರೀಕೃತ ಆಗಿಬಿಟ್ಟಿದೆ. ಆಲೋಚನಾ ರಹಿತ ಸ್ಥಿತಿನಲ್ಲಿದ್ದಾರೆ, ಧ್ಯಾನ ಸ್ಥಿತಿನಲ್ಲಿದ್ದಾರೆ. ಆದ್ರೂ ಅವ್ರೇನ್ ಅನ್ಕೊಂತಾರೆ, ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಗಮನ ಅಲ್ಲ, ನಾನು ಆಲೋಚನಾ ರಹಿತ ಸ್ಥಿತಿನಲ್ಲಿದ್ದೀನಿ ಅಂತ ಅರಿವಿಲ್ಲದೆ ಮತ್ತು ಆ ಸ್ಥಿತಿಯಿಂದ ಮತ್ತೆ ಶ್ವಾಸವನ್ನು ಗಮನಿಸೋಕೆ ಮತ್ತೆ ಪ್ರಯತ್ನ ಮಾಡ್ತಾರೆ. ಅದು ರಾಂಗ್. ಆಲೋಚನಾ ರಹಿತ ಸ್ಥಿತಿನಲ್ಲಿದ್ದಾಗ ಅಲ್ಲಿ ಶ್ವಾಸ ಬಹಳ ಮೈನ್ಯೂಟ್ ಆಗಿರುತ್ತೆ, ಭ್ರೂ ಮಧ್ಯ ಸ್ಥಿತಿನಲ್ಲಿ ಇರುತ್ತೆ. ಆಲೋಚನೆಗಳು ಸಹ ಅಲ್ಲಿ ಇರೋದಿಲ್ಲ, ಅಂದ್ರೆ ಮನಸ್ಸು ಇರೋದಿಲ್ಲ. ಯಾವಾಗಾದ್ರೆ ಮನಸ್ಸಿಲ್ಲದ ಪಕ್ಷದಲ್ಲಿ ನಾವು ಶ್ವಾಸವನ್ನ ಗಮನಿಸುವ ಅವಶ್ಯಕತೆ ಇಲ್ಲ.
ಆ ಧ್ಯಾನ ಸ್ಥಿತಿನಲ್ಲಿ, ಅಂದ್ರೆ ಆಲೋಚನಾ ರಹಿತ ಸ್ಥಿತಿನಲ್ಲಿ ಶ್ವಾಸ ಅನ್ನುವುದು ಬಹಳ ಕಡಿಮೆ ಆಗಿರುತ್ತೆ. ಅವಾಗ ಅಪಾರವಾದ ವಿಶ್ವಶಕ್ತಿಯನ್ನು ನಾವು ತಗೊಂತಾ ಇರ್ತೀವಿ. ಅದೇ ಸಮಾಧಿ ಸ್ಥಿತಿ, ಸವಿಕಲ್ಪ ಸಮಾಧಿ ಸ್ಥಿತಿ, ನಿರ್ವಿಕಲ್ಪ ಸಮಾಧಿ ಸ್ಥಿತಿ ಅಂತ ಆ ಸ್ಥಿತಿಗಳಿಗೆ ನಾವು ಸೇರ್ಕೊಳ್ತಾ ಹೋಗ್ತೀವಿ. ಎಷ್ಟು ಮಹತ್ವ ಅಂತ ಹೇಳಿದಾರೆ ಅಂದ್ರೆ, ಧ್ಯಾನಕ್ಕೂ ಪೂಜೆಗೂ ಜಪಕ್ಕೂ ಸ್ತೋತ್ರಕ್ಕೂ ಅಜಗಜಾಂತರ ವ್ಯತ್ಯಾಸ. ಉತ್ತರ ಗೀತದಲ್ಲೇ ಕೃಷ್ಣ ಹೇಳಿದ್ದು, 1 ಗಂಟೆ ಧ್ಯಾನ 1 ಕೋಟಿ ಪೂಜೆಗೆ ಸಮಾನ, 1 ಕೋಟಿ ಜಪಕ್ಕೆ ಸಮಾನ ಅಂತೆ. 1 ಕೋಟಿ ಜಪ ಮಾಡ್ಬೇಕಂದ್ರೆ ಇಡೀ ಒಂದು ಜನ್ಮನೇ ಬೇಕು. 1 ಕೋಟಿ ಜಪ ಮಾಡ್ಬೇಕಂದ್ರೆ 1 ಜನ್ಮ ತಗೋಬೇಕು. 1 ಜನ್ಮ ತಗೊಂಡು 1 ಕೋಟಿ ಜಪ ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತೋ, 1 ಗಂಟೆ ಧ್ಯಾನ ಮಾಡಿದ್ರೆ ಅಷ್ಟು ಪುಣ್ಯ ಬರುತ್ತೆ. ಅಂದ್ರೆ ಧ್ಯಾನ ಸ್ಥಿತಿಗೆ ಎಷ್ಟು ವ್ಯಾಲ್ಯೂ ಇದೆ ನೋಡ್ರಿ, ಧ್ಯಾನಕ್ಕೆ ಎಷ್ಟು ಮಹತ್ವ ಇದೆ. ಪೂಜೆಗೂ ಸ್ತೋತ್ರಕ್ಕೂ ಜಪಕ್ಕೂ ಈ 3 ಮಾಡಿದ್ರೆ ಎಷ್ಟು ಪುಣ್ಯ. ನಾವು ಕೋಟಿ 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 ಪೂಜೆ, ಕೋಟಿ ಸ್ತೋತ್ರ, ಕೋಟಿ ಜಪ ಮಾಡಿದ್ರೆ ಎಷ್ಟು ಪುಣ್ಯನೋ, 1 ಗಂಟೆ ಧ್ಯಾನ ಮಾಡಿದ್ರೆ ಅಷ್ಟು ಪುಣ್ಯ. ಇದು ಉತ್ತರ ಗೀತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು. ಬಹಳ ಬಹಳ ವ್ಯಾಲ್ಯೂ. ಅತಿ ಬೇಗನೆ ಮೋಕ್ಷವನ್ನು ಪಡ್ಕೊಳ್ಳಲು ಏಕೈಕ ಮಾರ್ಗ ಧ್ಯಾನ ಮಾರ್ಗ. ಒಬ್ಬ ಮನುಷ್ಯ ಎಲ್ಲಿಯವರೆಗೆ ತನ್ನನ್ನು ತಾನು ತಿಳ್ಕೊಳ್ಳೋದಿಲ್ಲವೋ ಅಲ್ಲಿವರೆಗೆ ಜನ್ಮ ಚಕ್ರಲ್ಲಿ ಸಿಕ್ಕಾಕೊಳ್ತಾನೆ ಇರ್ತಾನೆ. ಯಾವ ಮಾರ್ಗದಲ್ಲಿದ್ರೂ ಜನ್ಮ ತಗೊಳ್ಳೇಬೇಕು. ತಾನು ಆತ್ಮಜ್ಞಾನಿ ಆಗೋವರೆಗೂ ಜನ್ಮ ತಪ್ಪೋದಿಲ್ಲ. ಯಾವ ಕೋಣದಲ್ಲಿ ತಿರುಗಾಡಿದ್ರು, ಜನ್ಮಗಳು ತಗೊಂಡ್ರು ಬಂದ್ರು, ಲಾಸ್ಟ್ಗೆ ಈ ಧ್ಯಾನ ಮಾರ್ಗಕ್ಕೆ ಬರಲೇಬೇಕು. ಧ್ಯಾನ ಮಾಡ್ಲೇಬೇಕು. ನಾನು ಆತ್ಮ ಅಂತ ತಿಳ್ಕೊಳ್ಳೇಬೇಕು. ಈ ಆತ್ಮನೇ ಸರ್ವಾತ್ಮ, ಸರ್ವಾಂತರ್ಯಾಮಿ ಆಗಿದೆ ಅಂತ ತಿಳ್ಕೋಬೇಕು. ಪ್ರತಿಯೊಂದು ಜೀವಿಯಲ್ಲೂ ಪರಬ್ರಹ್ಮನ ಅಂತ ಇದನ್ನಂತ ತಿಳ್ಕೋಬೇಕು. ಶಾಕಾಹಾರಿ ಆಗ್ಲೇಬೇಕು ಮತ್ತು ತಾನು ಧ್ಯಾನ ಮಾಡಿ ತನ್ನನ್ನು ತಾನು ತಿಳ್ಕೋಬೇಕು. ಅವಾಗಲೇ ತಾನು ಕೈವಲ್ಯವನ್ನ, ಮೋಕ್ಷವನ್ನ ಪಡ್ಕೊಂತಾನೆ. ಅಷ್ಟೇ ಅಲ್ಲದೆ ತಾನು ತಿಳ್ಕೊಂಡಿರ್ತಕ್ಕಂತಹ ಈ ಬ್ರಹ್ಮಜ್ಞಾನವನ್ನ ಎಲ್ಲರಿಗೂ ಬೋಧಿಸಬೇಕು. ಈ ಮಹಾ ಕಾರ್ಯಕ್ಕಿಂತಹ ಉತ್ತಮವಾದ ಕಾರ್ಯ ಭೂಮಂಡಲದಲ್ಲಿ ಇನ್ನೊಂದು ಕೆಲಸ ಇಲ್ಲ. ಅಷ್ಟು ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ಒಂದು ಬ್ರಹ್ಮವಿದ್ಯೆ, ಬ್ರಹ್ಮಜ್ಞಾನ ವಿದ್ಯೆ. ಯಾರಾದ್ರೆ ಈ ಬ್ರಹ್ಮಜ್ಞಾನವನ್ನ ಬೋಧಿಸ್ತಾರೋ, ಒಂದು ಹಿಂಸೆ ಬಿಡ್ರಿ, ಅಹಿಂಸೆಯಲ್ಲಿ ಇರ್ರಿ, ಧ್ಯಾನ ಮಾಡ್ರಿ, ಸತ್ಯವನ್ನು ತಿಳ್ಕೊಳ್ರಿ, ಸತ್ಯದ ಕಡೆ ಪ್ರಯಾಣ ಮಾಡ್ರಿ ಎನ್ನುವ ಈ ಒಂದು 2 ಮಾತುಗಳನ್ನ ಯಾರ ಬಾಯಲ್ಲಿ ಬರ್ತಾ ಇರ್ತಾರೋ ಅವ್ರ ಜನ್ಮ ಸಾರ್ಥಕ ಆಯ್ತು, ಅವರು ಮೋಕ್ಷಕ್ಕೆ ಅರ್ಹರು ಅಂತ ಭಗವದ್ಗೀತೆ ಹೇಳುತ್ತೆ, ಶಾಸ್ತ್ರ ಹೇಳುತ್ತೆ, ಸದ್ಗುರುಗಳು ಹೇಳ್ತಾರೆ, ಆ ಪರಮಾತ್ಮನೇ ಹೇಳ್ತಾನೆ. ಆದ್ದರಿಂದ ಅಂತಹ ಒಂದು ಬ್ರಹ್ಮವಿದ್ಯೆಯನ್ನ ನಾವು ಸಾಧನೆ ಮಾಡಿ ತಿಳ್ಕೊಂತಾ ಇದ್ದೀವಿ. ಮತ್ತೆ ಇಂತಹ ಸಾಧನೆಯಲ್ಲಿ ನಾವು ಎಷ್ಟು ನಿಷ್ಠೆಯಿಂದಿರಬೇಕು, ಎಷ್ಟು ಸಿನ್ಸಿಯರಿಟಿ ಆಗಿ ಮಾಡಬೇಕು, ಎಷ್ಟು ಮಹತ್ವ ಕೊಡಬೇಕು, ಎಷ್ಟು ಸಮಯ ಕೇಟಾಯಿಸ್ಬೇಕು, ಎಷ್ಟು ಪ್ರಚಾರ ಮಾಡಬೇಕು, ಎಷ್ಟು ಮಂದಿಗೆ ಈ ಒಂದು ಜ್ಞಾನವನ್ನು ಬೋಧನೆ ಮಾಡಬೇಕು ಎನ್ನುವ ನಮ್ಮ ಒಂದು ಪ್ರಣಾಳಿಕವನ್ನ, ನಮ್ಮ ಒಂದು ಟೈಮನ್ನ ಸೆಟ್ ಮಾಡ್ಕೋಬೇಕು. ಅರೆ, ಒಂದು ದಿನದಲ್ಲಿ ನಾನು ಒಬ್ಬರಿಗನಾಗಿ ಧ್ಯಾನ ತಿಳಿಸ್ತಾ ಇದ್ದೀನ, ಜ್ಞಾನವನ್ನ ಬೋಧನೆ ಮಾಡ್ತಾ ಇದ್ದೀನ, ಆಹಾರದ ಮಹತ್ವದ ಬಗ್ಗೆ ತಿಳಿಸ್ತಾ ಇದ್ದೀನ, ಜೀವಿಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ, ಬ್ರಹ್ಮಜ್ಞಾನದ ಬಗ್ಗೆ ನಾನು ತಿಳಿಸ್ತಾ ಇದ್ದೀನ? ಇಲ್ಲ, ವಿಚಾರಣೆ ಮಾಡ್ಕೋಬೇಕು.